ಲವ್, ನಿನ್ಗೇನು ತೊಂದರೆ ಆಗ್ಲಿಲ್ಲ ಅಲ್ವಾ? ಇಲ್ಲ ಕಣ. ಶಿಟ್, ನೀನು ಅವ್ರನ್ನ ನೋಡ್ದ್ಯಾ? ಒಬ್ಬನ. ಹೌದಾ? ಯಾವ ಗಾಡಿ? ಒಂದು ಬ್ಲ್ಯಾಕ್ ಸ್ಕಾರ್ಪಿಯೋ. ನಂಬರ್ ಏನಾದರೂ ನೋಡ್ದ್ಯಾ ಗಾಡಿದು? ನಂಬರ್ ಏನು ಬಿಡು, ನಂಬರು ಫೇಕ್ ಇರುತ್ತೆ. ನನ್ಗನ್ಸುತ್ತೆ ಇದು ಆ ಟೀಮ್ ಅವ್ರದ್ದೇ ಕೆಲಸ ಅಂತ. ಅವನಲ್ಲ. ಅಲ್ಲ, ಬೆಳಿಗ್ಗೆ ನೋಡಿದ್ರೆ ಹೋಟ್ಲು ಮುಂದೆ ಬಂದ್ರು, ಆಮೇಲೆ ನಿಮ್ಮನ್ನ ಅಟ್ಯಾಕ್ ಮಾಡಿದ್ರು. ಇದು ಅವ್ರ ಟೀಮ್ ಅಲ್ಲದೆ ಬೇರೆ ಯಾರು ಮಾಡ್ತಾರೆ? ಲವ್, ಅವರೇ ಆಗಿದ್ರೆ ನನ್ನನ್ನು ಕರ್ಕೊಂಡು ಹೋಗ್ತಿದ್ರು. ಅಲ್ಲ, ಅವ್ರಪ್ಪ ಕೇಳಿದ್ರೆ ನಾವೇನೋ ಹೇಳೋದು. ಅವರಪ್ಪ ಈಗ ಊರಲ್ಲಿ ಇಲ್ಲ, ಬರೋದು ಲೇಟ್ ಆಗುತ್ತಂತೆ. ಅವರಪ್ಪ ಬರೋಕ್ಕೆ ಮುಂಚೆ ರಿಯಾ ಮನೇಲಿ ಇರ್ಬೇಕು. ಅಲ್ಲ, ಇದು ಸಮಸ್ಯೆ ಆಗುತ್ತೆ ಕೊಡ. ನಾವು ಯಾವುದಕ್ಕೂ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋಣ ಬಾ. ಲೇ, ಅವ್ರ ಗಾಡಿ ನಮ್ ಶಾಪಲ್ಲಿ ಸರ್ವಿಸ್ ಮಾಡಿಸಿದ್ದಾರೆ. ಬ್ಲ್ಯಾಕ್ ಸ್ಕಾರ್ಪಿಯೋ. ಆ ಗಾಡಿಗೆ ನಮ್ ಲೋಗೋ ಇತ್ತು. ಹೌದಾ? ನಿಜವಾಗ್ಲೂ? ಹೌದು. ಹಾಗಾದ್ರೆ ಸರಿ, ಸಿಗ್ತಾರೆ ಬಾ. ಮಾರ್ನಿಂಗ್ ಸರ್. ಎಲ್ಲಿ? ಒಳಗಡೆ ಇದ್ದಾರೆ ಸರ್. ಏನಾಯ್ತು? ಏನು ಗೊತ್ತಿಲ್ಲ ಸರ್. ಅವ್ರ ಅಪ್ಪ ಇದ್ದಾರಲ್ಲ ಸರ್, ಈವ್ನಿಂಗ್ ಒಳಗಡೆ ಫೈಲ್ ಸಿಕ್ಬಿಡುತ್ತೆ ಸರ್. ನೀವೇನು ಯೋಚನೆ ಮಾಡ್ಬಿಡಿ. ನಾನ್ ಗೊತ್ತಲ್ವಾ, ಪೊಲೀಸ್. ನನಗೆ ಸಿಗ್ಬೇಕಾಗಿರೋದು ಸಿಗ್ಬಿಟ್ರೆ ನಿನ್ನ ಬಿಟ್ಬಿಡ್ತೀನಿ. ನನಗೆ ಗೊತ್ತಿಲ್ಲ, ದಯವಿಟ್ಟು ಬಿಟ್ಬಿಡಿ. ನಾನು ಈ ಹಂತಕ್ಕೆ ಬರೋದಕ್ಕೆ ಸಿಕ್ಕಾಪಟ್ಟೆ ಆಟ ಆಡಿದ್ದೀನಿ. ನನ್ನ ಮೇಲೆ ಕೇಸು ಹಾಕಿದ್ದಾರೆ, ಸರ್ವಿಸಿಂದ ಮನೆಗೂ ಕಳಿಸಿದ್ದಾರೆ. ತುಂಬ ಕಷ್ಟಪಟ್ಟು ವಾಪಸ್ ಬಂದಿದ್ದೀನಿ. ಮತ್ತೆ ಕೆಳಗೆ ಬಿದ್ದರೆ ಮೇಲೆ ದಿಡೋದು ಕಷ್ಟ. ಅದಕ್ಕೆ ಸತ್ತೋಗಿರೋ ವಕೀಲ, ನಿಮ್ಮ ಅಪ್ಪನ ಫ್ರೆಂಡು, ನಿನ್ನ ಹತ್ರ ಕೊಟ್ಟ ಫೈಲಲ್ಲಿ. ಆ ಥರ ಏನು ಅಂಕಲ್ ನನ್ನ ಹತ್ರ ಕೊಟ್ಟೇ ಇಲ್ಲ. ಇದೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನನ್ನನ್ನು ಬಿಟ್ಬಿಡಿ ಪ್ಲೀಸ್. ಆದ್ರೆ ವಕೀಲ ಸಾಯೋದಿಕ್ಕೆ ಮುಂಚೆ ಆ ಥರ ಏನು ಹೇಳಿಲ್ವಲ್ಲ, ಅವ್ನು ನಿನಗೆ ಕೊಟ್ಟೆ ಅಂತಾನೆ ಹೇಳ್ದ. ನೀನೊಂದು ಸ್ವಲ್ಪ ಯೋಚಿಸ್ ನೋಡು, ಓಕೆ? ಅಷ್ಟರಲ್ಲಿ ನಿಮ್ಮ ಅಪ್ಪನಿಗೇನಾದ್ರೂ ಗೊತ್ತಾ ಅಂತ ವಿಚಾರಿಸ್ತೀನಿ. ಎಲ್ಲಿ ಅವ್ರು? ಕೆಳಗಡೆ ಇದ್ದಾರೆ ಸರ್. ಇವರಿಬ್ರು ಒಂದೇ ಜಾಗದಲ್ಲಿರೋದು ಬೇಡ, ಇವಳು ಇಲ್ಲಿಂದ ಕರ್ಕೊಂಡೋಗು. ಸರಿ ಸರ್. ಜಾಗ ಗೊತ್ತಾಯ್ತು ತಾನೇ ನಿನ್ಗೆ? ಕಾಲೋನಿಗೆ ಹೋಗ್ತಿದ್ದಂಗೆ ಫಸ್ಟ್ ರೈಟೇ. ಆಮೇಲೆ ಅವ್ರ ಬಗ್ಗೆ ಕೇಳಬೇಕಿದ್ರೆ ಹುಷಾರಾಗಿ ಕೇಳು. ಮೊದಲೇ ರಾಂಗ್ ಪ್ಲೇಸು. ಏನು, ಎಲ್ಲಿದ್ಯಾ? ಇಲ್ಲ, ಇದ್ದೀನಿ. ನೈಸಾಗಿ ಹ್ಯಾಂಡ್ಲ್ ಮಾಡಿದ್ದನಾ? ಸರಿ ಕಣ, ಕಾಲ್ ಮಾಡ್ತೀನಿ. ನಿನ್ ಜೊತೆ ಇನ್ನೊಬ್ಬನು ಕರ್ಕೊಂಡೋಗು. ಸರಿ, ಹುಷಾರು. ಸರಿ, ಬರ್ತೀನಿ. ನೀನು? ರಿಯಾ ಎಲ್ಲಿ? ಓ ಹೌದಾ? ಏಯ್,
ಏನಾ? ಯಾರು ನೀನು? ಹೊಡಿ ಬಿಡ್ಬೋ. ಬಿಡು. ಯಾರು ಯಾರಣ್ಣ ನೀನು? ಅಮ್ಮ ಯಪ್ಪ ಅಣ್ಣ ಬೇಡ ಅಣ್ಣ, ಹೊಡಿಬೇಡ ಅಣ್ಣ. ಅಣ್ಣ ಒಳಗಡೆ ಇದ್ರೆ ಹೋಗೋಣ ಒಳಗಡೆ. ಅಯ್ಯೋ ನನ್ ಕರ್ಮ. ಅಂಕಲ್ ರಿಯಾ ಎಲ್ಲಿ? ದಿಯಾನ ಗೊತ್ತಿಲ್ಲ. ಆ ಸ್ಟಿಕ್ ಕೊಡು. ಸಾರಿ ಹೇಳಿ ಸರ್, ಬೇಡ ಅಂತ. ಅಣ್ಣ ಕಾಲು ನೋವುದೈತಣ್ಣ. ಅಣ್ಣ ಸರಿ ಹೇಳಿ ಸರ್. ಸರ್ ACB ಬಂದು ಕರ್ಕೊಂಡೋದ್ರು ಸರ್. ನಂಬಿ ಸರ್. ಅಣ್ಣ ಬನ್ನಿ ಅಂಕಲ್. ಯಾರವರೆಲ್ಲ ನಿಮ್ಮನೆ ಯಾಕೆ ಕಟ್ಟಾಕಿದ್ರು? ಅದು ಅವ್ರಿಗೆ ಬೇಕಾಗಿರೋದು ಆ ಫೈಲು. ಅದು ಆ ಗಾಡಿಯಲ್ಲೇ ಇತ್ತು. ಅದನ್ನ ನಾನು ಮರ್ತೋಗ್ಬಿಟ್ಟೆ. ಇವಾಗ ಗಾಡಿ ಬಗ್ಗೆ ನಿಂಗೆ ಗೊತ್ತಲ್ಲ. ಅದು ಯಾವುದೋ ಸ್ಟೀಫನಿನ್ ವರ್ಕ್ಶಾಪ್ ಅಂತೇಳಿ ನನ್ನ ಮಗಳು ಹೇಳ್ತಾ ಇದ್ದೆ. ಅದನ್ನು ನಾನು ಅವನಿಗೆ ಹೇಳಿದೆ. ಇವಾಗ ಅದೇನಾದರೂ ಅವ್ರಿಗೆ ಸಿಕ್ಕಿದ್ರೆ ಮಾತ್ರ ನನ್ನ ಮಗಳನ್ನ ಬಿಡ್ತಾರೆ. ಆ ಫೈಲ್ ಅವ್ರ ಕೈಗೆ ಹೋದ್ರೆ ಏನಾದರೂ ಸಮಸ್ಯೆ ಆಗುತ್ತಾ? ಆ ACB ಮತ್ತು ಅದು ಯಾವುದೋ ಮೈನರ್ ಹುಡುಗಿಯ ಸಂಬಂಧಪಟ್ಟಿರೋ ಯಾವುದೋ ಮೆಡಿಕಲ್ ಪ್ರೂಫ್ ಅಂತೆ. ಅಡ್ವೊಕೇಟ್ ದಾಸ್ ಹತ್ರ ಮಾತಾಡಕ್ಕಂತ ಹೋದಾಗ ದಾಸಿನ ಜೂನಿಯರ್ ವಕೀಲ ಹೇಳ್ದ, ಅದು ಏನಾದರೂ ಅವನಿಗೆ ಸಿಕ್ಕಿದ್ರೆ ಅವ್ನು ಸೇಫು. ಏನಾಯ್ತು? ಅಂಕಲ್ನ ನಮ್ಮ ಮನೆಗೆ ಡ್ರಾಪ್ ಮಾಡು. ನಾನು ಅಪ್ಪಗೆಲ್ಲ ಹೇಳಿದ್ದೀನಿ. ನೀನು ಆ ಸ್ಟೀಫನ್ಗೆ ಕಾಲ್ ಮಾಡ್ದ? ನಾನು ಆಗ್ಲೇ ಕಾಲ್ ಮಾಡಿದ್ದೆ. ಆ ಬ್ಯಾಗ್ ಎತ್ತಿಟ್ಟಿದ್ದಾರಂತೆ, ನೀನು ಹೋದ್ರೆ ಕೊಡ್ತಾರೆ. ಓಕೆ. ಟಾಮ್, ಅಂಕಲ್ ಧೈರ್ಯವಾಗಿರಿ. ನಾನು ರಿಯಾನ ಕರ್ಕೊಂಬರ್ತೀನಿ. ಕರ್ಕೊಂಡೋಗು.